ಆ ಮಟ್ಟಕ್ಕೆ ಇದೆ ಈ ಸಂಸ್ಥೆಯ ಸೌಭಾಗ್ಯ ಅಂತ ಹೇಳ್ತಾ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಆದರ್ಶ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಂದಂತ ಎಲ್ಲ ಅತಿಥಿಗಳು, ಸ್ಥಳೀಯರು, ಬೇರೆ ದಾನಿಗಳು, ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ನಡೆಯುವಾಗ ಅಶ್ರಫ್ ಅವರ ಜೊತೆ ಹಲವಾರು ಜನ ಕೈ ಜೋಡಿಸಿದಾಗಿದ್ದಾರೆ. ಅವರು ಮುಂದೆ ನಿಂತು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಅವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸಮಾಜಕ್ಕೆ, ಪರಿಸರಕ್ಕೆ ಒಳ್ಳೆಯದಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿರುವ ಈ ಎರಡು ಸಂಘ ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಸಮತೋಲನದಲ್ಲಿದ್ದರೆ ಮಾತ್ರ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಹಾಗೆಯೇ ಒಂದು ಆರೋಗ್ಯಕರವಾದ ಮಗು ಹುಟ್ಟಬೇಕಂದ್ರೆ ತಾಯಿಯ ಗರ್ಭ ಆರೋಗ್ಯಕರವಾಗಿರ್ಬೇಕು, ಸಮತೋಲನದಲ್ಲಿರ್ಬೇಕು. ಹಾಗೆ ನಮ್ಮ ಪರಿಸರ, ಈ ಭೂಗೋಳ ಕೂಡ ಇದು ಇಲ್ಲಿರುವ ಪಂಚಭೂತ ಸಮತೋಲನದಲ್ಲಿದ್ರೆ ಮಾತ್ರ ಇಲ್ಲಿನ ಜೀವಿಗಳು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹಿಂದಿನವರು ಈ ಪಂಚಭೂತಗಳನ್ನೇ ದೇವರು ಅಂತ ಆರಾಧನೆ ಮಾಡ್ಕೊಂಡು ಬಂದ್ರು. ಇಲ್ಲಿನ ಒಂದೊಂದು ಔಷಧೀಯ ಅಥವಾ ನಮ್ಗೆ ಉಪಯೋಗಕರವಾದ ಸಸ್ಯಗಳನ್ನ ಇಂಥ ದೇವರಿಗೆ ಪ್ರಿಯ ಅಂತ ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ ಬಂದ್ರು. ನಾಗಬನ ಅಂತ ಒಂದು ಗಿಡಗಳನ್ನ ಸಂರಕ್ಷಣೆ ಮಾಡ್ಕೊಂತ ಬಂದ್ರು. ಅವ್ರಿಗೆ ಗೊತ್ತಿತ್ತು ಪರಿಸರದ ಮಹತ್ವ. ಆದ್ರೆ ಇವತ್ತು ನಾವು ಅಭಿವೃದ್ಧಿ, ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್ ಹೆಸರಲ್ಲಿ ಅದನ್ನ ಹಠಕ್ಕೆ ಬಿದ್ದು ನಾಶ ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಒಂದು ರಸ್ತೆ ಮಾಡ್ಬೇಕಾದ್ರು, ಒಂದು ಕಟ್ಟಡ ಮಾಡ್ಬೇಕಾದ್ರು, ಒಂದು ಮನೆಗೆ 4 ಮನೆ ಆಗಿದೆ. ಹಿಂದೆ ಬರೀ ವ್ಯವಸಾಯ ದೃಷ್ಟಿಯಿಂದ ಮಾತ್ರ ಕಾಡನ್ನು ನಾಶ ಮಾಡ್ತಾ ಇದ್ರು. ಅದಾದ ನಂತರ ವ್ಯಾಪಾರದ ದೃಷ್ಟಿಯಿಂದ ಕಾಡನ್ನ ನಾಶ ಮಾಡ್ಲಿಕ್ಕೆ ಶುರುವಾಯಿತು. ಪ್ರತಿಯೊಂದು ಡೆವಲಪ್ಮೆಂಟಿಗೂ ಇಂತಿಷ್ಟು ಅಂತ. ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ, ಒಂದು ನಾಗಮಂಡಲ ಮಾಡ್ಬೇಕಂದ್ರೆ ಪಾರ್ಕಿಂಗ್ ಒಂದಿಷ್ಟು ಎಕರೆ ಜಾಗ ಕ್ಲೀನ್ ಮಾಡೋದು. ಅದರಲ್ಲಿ ಎಷ್ಟು ಜೀವಿ ಸಂಕುಲ, ಅದರ ಆವಾಸ ಸ್ಥಾನ ಹಾಳಾಗ್ತಿದೆ ಅಂತ ಯಾರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಹಾಗಾಗಿ ಇದನ್ನ ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇಲ್ಲ ಅಂತಂದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಒಬ್ಬ ಮೋಟಾರ್ ವಾಹನ ನಿರೀಕ್ಷಕನಾಗಿ ನೀವು ಲೈಸೆನ್ಸ್ ಮಾಡಿದಾಗ ಅಥವಾ ಲೈಸೆನ್ಸ್ ರಿನ್ಯೂವಲ್ ಮಾಡಿದಾಗ ಒಂದು ಗಿಡ ನಡಿ, ಪ್ರತಿಯೊಂದು ಹೊಸ ವೆಹಿಕಲ್ ತಗೊಂಡಾಗ ಒಂದು ಗಿಡ ನಡಿ, ಪ್ರತಿ ವರ್ಷ ಬರ್ತ್ಡೇಗೆ ಒಂದು ಗಿಡ ನಡಿ. ಇದರಿಂದ ಮುಂದೆ ನಾವು ನಮ್ಮ ವಯಸ್ಸಾದಾಗ ನಾವು ನೋಡಿದಾಗ ನಮ್ಮಿಂದ ಸುಮಾರು ಗಿಡಗಳು ಬೆಳೆದಿರ್ತವೆ. ಪ್ರತಿಯೊಬ್ಬರಿಂದ ಈ ಕೊಡುಗೆ ಬಂದಾಗ ಇಡೀ ದೇಶ, ಇಡೀ ಭೂಗೋಳಕ್ಕೆ ಒಂದು ಒಳ್ಳೆದಾಗುತ್ತೆ. ಇಂತಹ ಸಮಾಜಮುಖಿ ಆದರ್ಶ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಮ್ಮಿಕೊಳ್ಳಿ ಅಂತ ಅವರಲ್ಲಿ ಕೇಳ್ಕೊಳ್ತಾ, ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಎಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ, ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ವಿಶೇಷವಾಗಿ ಹಣ್ಣು ಹಂಪಲು ಗಿಡಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲ, ಹಣ್ಣುಗಳಿಲ್ಲ, ನಾವು ಅರಣ್ಯಗಳನ್ನು ನಾಶ ಮಾಡಿ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದೆ. ವಿಶೇಷವಾಗಿ ಕುಡಿಲಿಕ್ಕೆ ನೀರು ಕೂಡ ಇಲ್ಲ ಪಕ್ಷಿಗಳಿಗೆಲ್ಲ. ಹಾಗಾಗಿ ನಾವು ಈ ಹಣ್ಣು ಹಂಪಲು ಗಿಡಗಳನ್ನು ನೆಡುವುದರಿಂದ ನಾವು ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ನಮಗೆ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಯಿಂದ ಹಿಡಿದು ನಮಗೆ ಕಣ್ಣಿಗೆ ಕಾಣುವ ಎಲ್ಲ ದೊಡ್ಡ ದೊಡ್ಡ ಜೀವಿಗಳ ತನಕನೂ ನಮಗೆ ಒಂದು ವಿಶೇಷವಾದ ಒಂದು ಅವುಗಳಿಗೆ ಪ್ರಾಮುಖ್ಯವಿದೆ. ಯಾಕಂದ್ರೆ ನಮ್ಗೆ ಡಿಕಂಪೋಸರ್ ಹೇಳ್ತೇವೆ, ಒಂದು ಇರುವೆ ಇಲ್ಲದಿದ್ರೆ ಕೂಡ ನಮ್ಮ ಈ ಒಂದು ಪರಿಸರ ವ್ಯವಸ್ಥೆ ಅದು ಹಾಳಾಗಿ ಹೋಗ್ಬೋದು. ಹಾಗಾಗಿ ಒಂದು ಜೇನ್ನೋಣ ಇಲ್ಲದಿದ್ರು ಕೂಡ ನಮ್ಮ ಈ ಪರಾಗಸ್ಪರ್ಶ ಕ್ರಿಯೆ ಹೇಗೆ ಅದು ಎಫೆಕ್ಟ್ ಆಗ್ತದೆ, ಹಾಗೂ ಈ ಹಣ್ಣುಗಳ ಹೂಗಳನ್ನ ಪರಾಗಸ್ಪರ್ಶ ಮಾಡಿ ಅವು ಹಣ್ಣು ಬಿಡುವಂತೆ ಮಾಡುವಂತ ಜೇನುನೊಣಗಳು. ಆ ಜೇನುನೊಣ ಇಲ್ಲದಿದ್ರು ಕೂಡ ನಮ್ಮ ಈ ಇಡೀ ಪರಿಸರ ವ್ಯವಸ್ಥೆ ನಶಿಸಿ ಹೋಗ್ತದೆ. ಅದರಿಂದ ಅಂತ ಒಂದು ಪರಿಸರ ವ್ಯವಸ್ಥೆಯ ಮೇಲೆ ವಿಶೇಷವಾದ ಕಾಳಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಪ್ರವರ್ತಕರು ಸಂಘಟಿಸಿದ್ದಾರೆ. ಅವರಿಗೆ ನಾನು ಗ್ರಾಮ ಪಂಚಾಯತ್ ಪರವಾಗಿ